ನಮ್ಮ ದೇಹ ವಜ್ರದಷ್ಟು ಗಟ್ಟಿಯಾಗಿರಬೇಕು ಅಂತ ಹೇಳ್ತಾರೆ. ಹಾಗಂದ್ರೆ ನಮ್ಮ ದೇಹದಲ್ಲಿನ ಮೂಳೆಗಳು ಅಥವಾ ಎಲುಬುಗಳು ಅಂತ ನಾವೇನು ಹೇಳ್ತೀವಿ ಅವು ಸದೃಢವಾಗಿರ್ಬೇಕು, ಬಲಿಷ್ಠವಾಗಿರ್ಬೇಕು, ಹಾಗೆ ಗಟ್ಟಿಯಾಗಿರ್ಬೇಕು ಅಂತ ಅರ್ಥ. ಹಾಗಂದ್ರೆ ಈ ಎಲುಬುಗಳು ಹಾಗೂ ಮೂಳೆಗಳು ಬಲಿಷ್ಠವಾಗಿ, ಸದೃಢವಾಗಿ, ಗಟ್ಟಿಯಾಗಿರ್ಬೇಕು ಅಂದ್ರೆ ನಾವೇನ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಫಿಸಿಯೋ ಡಾಕ್ಟರ್ ಮಂಜುನಾಥ್. ಈ ಮೂಳೆಗಳು ಅಥವಾ ಎಲುಬುಗಳು ಅಂತ ನಾವೇನು ಹೇಳ್ತೀವಿ ಅವು ಪ್ರಮುಖವಾಗಿ ಕ್ಯಾಲ್ಸಿಯಂ ಹಾಗೂ ಪ್ರೋಟೀನ್ ಇಂದ ಮಾಡಲ್ಪಟ್ಟಿರುತ್ತದೆ. ಹಾಗಾಗಿ ನಾವು ಮೊದಲು ಕ್ಯಾಲ್ಸಿಯಂ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯ ವ್ಯಕ್ತಿಯು ಒಂದು ದಿನಕ್ಕೆ ಅಟ್ಲೀಸ್ಟ್ 1000 ಮಿಲಿಗ್ರಾಮ್ನಷ್ಟು ಕ್ಯಾಲ್ಸಿಯಂನ ಆಹಾರ ರೂಪದಲ್ಲಿ ಸೇವಿಸಬೇಕು. ಹಾಗಾದರೆ ಈ ಕ್ಯಾಲ್ಸಿಯಮ್ಮು ಯಾವ ಆಹಾರ ಪದಾರ್ಥಗಳಲ್ಲಿ ಹೆಚ್ಚಾಗಿ ಕಾಣುತ್ತೆ ಅಂತ ನಾವು ಮೊದಲು ತಿಳ್ಕೊಳ್ಳೋಣ. ಫಸ್ಟದಾಗಿ ಬಂದ್ಬಿಟ್ಟು ಹಾಲು ಹಾಗೂ ಹಾಲಿನ ಉತ್ಪಾದಕಗಳು, ಅಂದರೆ ಈ ಪನ್ನೀರು, ಚೀಸು, ಮೊಸರು, ಯೋಗರ್ಟು ಇಂಥವುಗಳಲ್ಲಿ ಹೆಚ್ಚಾಗಿ ಕಾಣುತ್ತೆ. ಎರಡನೇದಾಗಿ ಬಂದ್ಬಿಟ್ಟು ಹಸಿರು ತರಕಾರಿ ಹಾಗೇನೆ ಹಸಿರು ಸೊಪ್ಪು. ಫಾರ್ ಎಕ್ಸಾಂಪಲ್ ಯಾವ್ಯಾವು ಅಂದರೆ ಬೆಂಡೆಕಾಯಿ, ಹಾಗೇನೆ ಹೂಕೋಸು, ನವಿಲುಕೋಸು ಇಂಥ ತರಕಾರಿಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ಈ ಸೊಪ್ಪುಗಳಾದರೆ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು ಇವುಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗೆಯೇ ಡ್ರೈ ಫ್ರೂಟ್ಸ್ ಅಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಈ ಡ್ರೈ ಫ್ರೂಟ್ಸ್ ಅಂದ್ರೆ ಈ ಅಂಜೂರ, ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ ಅಂತೀವಲ್ಲ ಅವುಗಳಲ್ಲಿ. ಹಾಗೇನೆ ಬೀಜಗಳಲ್ಲಿ ಈ ಬೀಜಗಳು ಅಂದ್ರೆ ಅಗಸೆ ಬೀಜ, ಎಳ್ಳು, ಸಿಹಿ ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ ಇಂಥ ಬೀಜಗಳಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ಕಾಣುತ್ತೆ. ಹಾಗೆ ಹಣ್ಣುಗಳಲ್ಲಿ ಅಂದರೆ ಕಿತ್ತಳೆ ಹಣ್ಣಲ್ಲಿ ಜಾಸ್ತಿ ಕ್ಯಾಲ್ಸಿಯಂ ಇರುತ್ತೆ. ಮತ್ತೆ ನಾವು ರಾಗಿಯಲ್ಲಿ ಕ್ಯಾಲ್ಸಿಯಮ್ಮು, ಪ್ರೋಟೀನು, ಮೈಕ್ರೋನ್ಯೂಟ್ರಿಯೆಂಟ್ಸು ಇಂಥವು ಹೆಚ್ಚಾಗಿ ಇರ್ತವೆ. ಹಾಗಾಗಿ ನಾವು ಮೂಳೆ ಮುರಿದವರಲ್ಲಿ, ಫ್ರ್ಯಾಕ್ಚರ್ ಆದ ಕೇಸ್ಗಳಲ್ಲಿ ಜಾಸ್ತಿ ರಾಗಿ ಕಂಟೆಂಟ್ ಇರೋ ಆಹಾರನ ಸೇವಿಸಿ ಅಂತ ಹೇಳ್ತೀವಿ. ಈ ಗಾದೆನೇ ಇದೆ, ರಾಗಿ ಉಂಡವನಿಗೆ ರೋಗವಿಲ್ಲ ಅಂತ. ಅದು ನೋಡೇ ಬರ್ದಿರೋದೇ ಅನ್ಸುತ್ತೆ. ಹಂಗಾಗಿ ನೆಕ್ಸ್ಟ್ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಊಟ ಆದ್ಮೇಲೆ ಎಲೆ ಅಡಿಕೆ ಸುಣ್ಣ ಹಾಕೋ ರೂಢಿ ಇದೆ, ಅಭ್ಯಾಸ ಇದೆ. ಈ ಸುಣ್ಣದಲ್ಲೂ ಪ್ರಮುಖವಾಗಿ ಕ್ಯಾಲ್ಸಿಯಂ ಇರುತ್ತೆ, ಆಯ್ತಾ. ಹಾಗಾಗಿ ಇದನ್ನ ಹಾಕೋದ್ರಿಂದ ಯಾವುದೇ ಕೇಳಿಲ್ಲ, ಆದರೆ ಮಿತವಾಗಿ ಹಾಕ್ಬೇಕಷ್ಟೇ. ಇಷ್ಟು ಈ ಕ್ಯಾಲ್ಸಿಯಂ ಬಗ್ಗೆ ತಿಳ್ಕೊಂಡ್ವಿ. ಈ ಕ್ಯಾಲ್ಸಿಯಂ ಮಾತ್ರ ಸಿಕ್ಕಿದ್ರೆ ಸಾಕ ಮೂಳೆಗಳಿಗೆ? ಈ ಕ್ಯಾಲ್ಸಿಯಂ ಪರಿಪೂರ್ಣವಾಗಿ ಯಾವಾಗ ಹೋಗ್ಬೇಕು ಅಂತ ಅಂದ್ರೆ ಮೂಳೆ ಒಳಗೆ ಈ ವಿಟಮಿನ್ ಡಿ ಸತ್ವ ಇದ್ದಾಗ. ಈ ವಿಟಮಿನ್ ಡಿ ಹೇಗೆ ಸಿಗುತ್ತೆ ದೇಹಕ್ಕೆ? ಸೂರ್ಯನ ಕಿರಣಗಳು ಚರ್ಮದ ಮೇಲೆ ಬಿದ್ದಾಗ, ತಾಕಿದಾಗ ಈ ವಿಟಮಿನ್ ಡಿ ಉತ್ಪತ್ತಿ ಆಗುತ್ತೆ. ಹಾಗಾಗಿ ನಾವು ಬೆಳಗ್ಗೆ 10 ಗಂಟೆ ಒಳಗೆ, ಹಾಗೆ ಸಾಯಂಕಾಲ 3:30-4 ಗಂಟೆ ಮೇಲೆ ಬರುವ ಈ ಸೂರ್ಯನ ಶಾಖ ಏನಿದೆ ಅದಕ್ಕೆ ಅಟ್ಲೀಸ್ಟ್ ವಾರದಲ್ಲಿ 3-4 ದಿನ ಆ ಸೂರ್ಯನ ಕಿರಣಗಳಿಗೆ ನಮ್ಮ ಮೈನ ಒಡ್ಬೇಕು. ಆಗ ಮಾತ್ರ ವಿಟಮಿನ್ ಡಿ ನಮಗೆ ದೊರಕುತ್ತೆ. ಈ ವಿಟಮಿನ್ ಡಿ ಕ್ಯಾಲ್ಸಿಯಂ ಇದ್ರೆ ಸಾಕ? ಇಲ್ಲ, ಇದ್ರ ಜೊತೆಗೆ ಪ್ರೋಟೀನ್ ಬೇಕು. ಯಾಕೆಂದ್ರೆ ಈ ಮೂಳೆಗಳು ಈಗ ಮೇನ್ ಆಗಿ ಪ್ರಮುಖವಾಗಿ ಕೂಡಿರೋದೇ ಕ್ಯಾಲ್ಸಿಯಂ ಮತ್ತೆ ಪ್ರೋಟೀನ್ ಇಂದ. ಈ ಪ್ರೋಟೀನ್ ರಿಚ್ ಫುಡ್ಗಳು ಯಾವುವು ಅಂತ ತಿಳ್ಕೊಳ್ಳೋಣ. ಪ್ರೋಟೀನ್ ರಿಚ್ ಪದಾರ್ಥಗಳು, ಆಹಾರ ಪದಾರ್ಥಗಳು ಯಾವುವು ಅಂತ. ಅವುಗಳಂದ್ರೆ ಮೇನ್ ಆಗಿ ಬರೋದೇ ಪ್ರಮುಖವಾಗಿ ಹಾಲು ಮತ್ತೆ ಹಾಲಿನ ಉತ್ಪಾದಕಗಳು, ಮೊಸರು, ಯೋಗರ್ಟು, ಪನ್ನೀರು ಇವೇನೆ. ಈಗ ಎರಡನೇದಾಗಿ ಬಂದ್ರೆ ಮೊಳಕೆ ಕಾಳುಗಳು, ಈ ಹೆಸರು ಕಾಳಾಗ್ಲಿ, ಕಡಲೆಕಾಳಾಗ್ಲಿ, ಹಾಗೇನೆ ಈ ಶೇಂಗಾ ಬೀಜ ಇಂಥವುಗಳಲ್ಲಿ ಜಾಸ್ತಿ ಇರುತ್ತೆ ಪ್ರೋಟೀನ್. ಹಾಗೇನೆ ಡ್ರೈ ಫ್ರೂಟ್ಸ್ ಅಲ್ಲಿ, ಈ ಡ್ರೈ ಫ್ರೂಟ್ಸ್ ಅಲ್ಲೂ ಕೂಡ ಪ್ರೋಟೀನ್ ಜಾಸ್ತಿ ಇರುತ್ತೆ. ಇವು ಬಂದ್ಬಿಟ್ಟು ಸಸ್ಯಾಹಾರಿ ಅದು. ಈ ಮಾಂಸಾಹಾರಿ ಆದ್ರೆ, ಈ ಮಾಂಸಾಹಾರಿಲಿ ಮೊಟ್ಟೆಯಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ. ಹಾಗೆ ಮೊಟ್ಟೆ ಬಿಳಿ ಕಣ ಏನಿರುತ್ತೆ ಅದರಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ. ಹಾಗೇನೆ ಕೋಳಿ ಮಾಂಸ, ಹಾಗೆ ಕುರಿ ಮಾಂಸ, ಮೇಕೆ ಮಾಂಸ,
ಮತ್ತು ಮೀನಿನ ಮಾಂಸ ಇವುಗಳಲ್ಲಿ ಪ್ರೋಟೀನು ಜಾಸ್ತಿ ಇರುತ್ತೆ. ಈ ಕ್ಯಾಲ್ಸಿಯಮ್ಮು, ವಿಟಮಿನ್ನು ಹಾಗೆಯೇ ಈ ಪ್ರೋಟೀನ್ ಅಂತ ಹೇಳ್ತೀವಲ್ಲ, ಅವು ಸಿಕ್ಕಿರೋ ದೇಹಕ್ಕೆ ಸಾಕ ಇಲ್ಲ. ಅದ್ರ ಜೊತೆಗೆ ನಾವು ವೇಟ್ ಬೇರಿಂಗ್ ಎಕ್ಸಸೈಸ್ ಕೂಡ ಮಾಡ್ತಿರ್ಬೇಕು. ದಿನದಲ್ಲಿ ಅಟ್ಲೀಸ್ಟು 30 ನಿಮಿಷ ಇಲ್ಲ 1 ಗಂಟೆ ಈ ವ್ಯಾಯಾಮಗಳನ್ನ ಮಾಡೋದನ್ನ ನಾವು ರೂಢಿ ಮಾಡ್ಕೋಬೇಕು. ಹಾಗಂದ್ರೆ ಏನು ಅಂದರೆ, ಈ ನಮ್ಮ ಮೂಳೆಗಳ ಮೇಲೆ ತೂಕ ಬಿಟ್ಕೊಂಡು ವ್ಯಾಯಾಮ ಮಾಡೋದು. ಈ ಫಾರ್ ಎಕ್ಸಾಂಪಲ್ ವಾಕಿಂಗ್ ಮಾಡೋದು, ನಡಿಗೆ ಇಲ್ಲ ಅಂದರೆ ಸ್ಕಿಪ್ಪಿಂಗ್ ಮಾಡೋದು, ಇಲ್ಲ ಅಂದರೆ ಯೋಗ ಮಾಡೋದು. ಈ ರೀತಿ ನಾವು ನಮ್ಮ ದೇಹಕ್ಕೆ ವರ್ಕೌಟ್ ಮಾಡ್ಕೋಬೇಕು. ಒಳ್ಳೆಯ ಪಥ್ಯ ಮತ್ತು ಒಳ್ಳೆಯ ವ್ಯಾಯಾಮಗಳು ಇದ್ರೇ ಒಳ್ಳೆಯ ಆರೋಗ್ಯ ಮತ್ತು ಒಳ್ಳೆಯ ದೇಹ ಇರೋಕ್ಕೆ ಸಾಧ್ಯ. ಹಾಗಾಗಿ ನಾವು ಈ 2 ಪಥ್ಯ ಮತ್ತು ವ್ಯಾಯಾಮಗಳನ್ನ ನಮ್ಮ ದಿನಚರಿಯಲ್ಲಿ ರೂಢಿಸ್ಕೋಬೇಕು. ಹಾಗೆಯೇ ಅಟ್ಲೀಸ್ಟು ಪ್ರತಿನಿತ್ಯ 1 ಗ್ಲಾಸು ಹಾಲನ್ನು ಕುಡಿಯೋದನ್ನ ರೂಢಿ ಮಾಡ್ಕೋಬೇಕು. ಯಾಕಂದರೆ ಹಾಲು ನಮ್ಮ ಮೂಳೆಗೆ ಪರಿಪೂರ್ಣವಾದ ಊಟ ಅಂತ ಹೇಳ್ತಾರೆ. ಈ ಹಾಲಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ವಿಟಮಿನ್ಸ್ ಇರ್ತವೆ, ಹಾಗೆಯೇ ಪ್ರೋಟೀನ್ ಇರುತ್ತೆ. ಹಾಗೆಯೇ ನಮ್ಮ ಪ್ರತಿನಿತ್ಯದ ಊಟದಲ್ಲಿ ನಾವು ಅಟ್ಲೀಸ್ಟ್ 5 ಅಂಶಗಳು ಇರೋ ಹಾಗೆ ನೋಡ್ಕೋಬೇಕು. ಅವುಗಳು ಏನಪ್ಪ ಅಂದರೆ, ಮೊದಲನೇದಾಗಿ ಬಂದ್ಬಿಟ್ಟು ಹಾಲು ಅಥವಾ ಹಾಲಿನ ಉತ್ಪನ್ನಗಳು ಇರೋ ಹಾಗೆ, 2ನೇದು ಬಂದ್ಬಿಟ್ಟು ಮೊಳಕೆ ಕಾಳುಗಳು, 3ನೇದು ಬಂದ್ಬಿಟ್ಟು ಹಸಿರು ತರಕಾರಿ ಹಾಗೆಯೇ ಹಸಿರು ಸೊಪ್ಪು, 4ನೇದು ಡ್ರೈ ಫ್ರೂಟ್ಸು, 5ನೇದು ಬಂದ್ಬಿಟ್ಟು ಬೀಜಗಳು. ಇವು 5 ಅಂಶಗಳು ನಮ್ಮ ಪ್ರತಿನಿತ್ಯದ ಊಟದಲ್ಲಿ ಇರಬೇಕು. ಈ ವಿಡಿಯೋದಲ್ಲಿ ನಾನು ಇಷ್ಟು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ.